ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ರೆಡಿ, ಹೊರಡೋಣ. ಆಹಾ, ನನ್ನ ದೃಷ್ಟಿನೇ ತಾಗೋ ಥರ ಇದೆ. ಹೊರಡೋಣಮ್ಮ. ಏನಿದು ಅತ್ತೆ ಸೊಸೆ ಸವಾರಿ ಎಲ್ಲೋ ಹೊರಟಿರೋ ಹಾಗಿದೆ? ಹೋಗ್ತಿರೋದು ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರೆ ರಘು ಖಂಡಿತ ಕಾನ್ಶಿಯಸ್ ಆಗ್ತಾರೆ. ಪಾರ್ವತಿ ಪ್ರೆಗ್ನೆನ್ಸಿ ನನಗೆ ಗೊತ್ತಾಗ್ಬಿಟ್ರೆ ಕಷ್ಟ ಅಂತ ನಮ್ಮನ್ನು ಹೋಗಕ್ಕೆ ಬಿಡದೇ ಇರ್ಬೋದು, ಇಲ್ಲ ಆದಿ ಪಾರ್ವತಿನೇ ಇವತ್ತು ಆಸ್ಪತ್ರೆಗೆ ಹೋಗೋದನ್ನು ತಡಿಬೋದು. ಬೇರೆ ಏನಾದರೂ ರೀಸನ್ ಕೊಡಬೇಕು. ಅಖಿಲ, ನಿನ್ನೆ ಕೇಳಿದ್ದು ದೇವಸ್ಥಾನಕ್ಕೆ ಜನನಿನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಿದ್ದೀನಿ. ಓ ಹೌದಾ? ಮತ್ತೆ ನನಗೆ ಒಂದು ಮಾತು ಹೇಳಿಲ್ಲ. ಸರಿ ಇರು, ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ಅಯ್ಯೋ ಬೇಡ ರಘು. ಅಂದರೆ ತುಂಬ ಮೆಟ್ಲುಗಳನ್ನು ಹತ್ತಬೇಕು. ನಿಮಗೆ ಮಂಡಿ ನೋವಿದೆಯಲ್ಲ, ಅದಕ್ಕೆ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಹೇಳಿದೆ. ಅಲ್ಲ ಜನನಿ ಬಸ್ರಿ, ಅವಳು ಅಷ್ಟೊಂದು ಮೆಟ್ಲು ಹತ್ಬೋದಾ? ನಾನು ಜನನಿನ ಜೋಪಾನವಾಗಿ ಕರ್ಕೊಂಡು ಹೋಗಿ ಬರ್ತೀನಿ. ನಾನು ಮೆಟ್ಲು ಹತ್ಬೋದು ಅಂದರೆ ಪಾಪ ಮಾವನೂ ಬರ್ಬೋದಲ್ವಾ ಅತ್ತೆ? ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲ ಮಾವ ಸೊಸೆದು. ನಾನೇನು ಬೇಕಂತಾನೆ ನಿಮ್ಮ ಮಾವನ್ನ ಅವಾಯ್ಡ್ ಮಾಡ್ತಿದ್ದೀನಿ ಅನ್ನೋ ಥರ ಮಾತಾಡ್ತಿದೀಯಾ? ಅಯ್ಯೋ ಅಖಿಲ, ಪಾಪ ಅವಳು ಹಾಗಲ್ಲ ಹೇಳಿದ್ದು. ಮೊದಲು ನಾನು ಏನು ಹೇಳ್ತಿದ್ದೀನೋ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ಅಖಿಲ, ಪಾಪ ಅವಳು ಹಾಗಲ್ಲ ಹೇಳಿದ್ದು. ಮೊದಲು ನಾನು ಹೇಳೋದನ್ನ ನೀವಿಬ್ರು ಅರ್ಥ ಮಾಡ್ಕೊಳ್ಳಿ. ಜನನಿ ಒಬ್ಬಳೇ ಆದರೆ ನಾನು ನಿಭಾಯಿಸ್ಬಿಡ್ಬೋದು. ನೀವು ಬಂದರೆ ನಿಮ್ಮ ಕಡೆಗೂ ಗಮನ ಕೊಡಬೇಕು, ಅವಳನ್ನು ನೋಡ್ಕೋಬೇಕು. ಅದು ಕಷ್ಟ ಆಗುತ್ತೆ ರಘು. ಇವತ್ತು ಜನನಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಅನಿವಾರ್ಯ. ಪ್ರೀತುನ ಮನೇಲಿದ್ದಾಗ ಇನ್ನೊಂದ್ಸಲ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ, ಆಯ್ತಾ? ಬೇಜಾರು ಮಾಡ್ಕೋಬೇಡಿ. ನಡಿಯಮ್ಮ, ಹೋಗೋಣ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.